ಪ್ರದೇಶಕ್ಕೆ ಬಂದಿದ್ದೀವಿ. ನನ್ನ ಫ್ರೆಂಡಿದ್ ಮೆಟ್ರೋ ಗಾಡಿ ಹತ್ಕೊಂಡು ಬಂದಿದ್ದೀನಿ. ಮೆಟ್ರೋದಲ್ಲಿದ್ದೀನಿ. ನನ್ನ ಜೊತೆ ಸ್ಪೆಷಲ್ ಪರ್ಸನ್ ಇದ್ದಾರೆ. Hey guys, welcome to Neha Basraj YouTube channel. So ಇವತ್ತಿನ ಬ್ಲಾಗ್ ಏನು ಅಂತ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರಬೇಕು. ಸೊ ಎಸ್ ಗೈಸ್ ಅದೇ ಇದೆ. ಆ್ಯಂಡ್ ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಮೆಟ್ರೋದಲ್ಲಿದ್ದೀನಿ. ನನ್ನ ಜೊತೆ ಸ್ಪೆಷಲ್ ಪರ್ಸನ್ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೀಲ್ಸಲ್ಲೆಲ್ಲ ನೋಡಿರಬೇಕು ಅವ್ರಿಗೆ. ಸೊ ಅವರು ಬಂದಿದ್ದಾರೆ ನನ್ನ ಜೊತೆಗೆ. ಸೊ ನಾವಿಬ್ಬರು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಮುಂದೆ ನೋಡಿ. ನಾನೊಂದು ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್. ಸೊ ಗೈಸ್, ನನ್ನ ಫ್ರೆಂಡಿದ್ ಮೆಟ್ರೋ ಗಾಡಿ ಹತ್ಕೊಂಡು ಬಂದಿದ್ದೀನಿ. ಹೆಂಗೆ ಹೋಗ್ಬೇಕಂತ ಇಲ್ಲೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಲೈಕ್ ಏನಂತಾರೆ ಬಂದಾಗಿರೋ ಸ್ಕೂಲ್ ಇದೆ. ಸೊ ಆ ಸ್ಕೂಲಲ್ಲಿ ನಾನೊಂದು ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಗೈಸ್, ರೀಚ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಲುಕ್. ಸೊ ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ವಿತ್ 2 ಬ್ಯಾಂಗಲ್ಸ್. ಸೊ ಬನ್ನಿ ಗೈಸ್, ಹೇಗೆ ಬರುತ್ತೆ ನನ್ನ ಫೋಟೋಸು ಅಂತ. ನೋಡಿ, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಮಾಡಿರೋ ಫೋಟೋ ಶೂಟ್ಸ್ ಇದೆಲ್ಲ ಫೋಟೋನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದು ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಳಿಗ್ಗೆ 8 ಗಂಟೆಗೆ ಬರಬೇಕಿತ್ತು, ಮಧ್ಯಾಹ್ನ 3 ಗಂಟೆಗೆ ಬಂದಿದ್ದೀನಿ. ಸೊ ಅಪಾಲಜಿ ಕೇಳ್ತಾ ಇದ್ದೀನಿ. ಬಂದ ತಕ್ಷಣನೇ ಊಟ ಮಾಡೋಕ್ಕೆ ಸರಿ ಅನಿಸ್ತಾ ಇಲ್ಲ, ಬಟ್ ಬಂದ ತಕ್ಷಣ ಊಟ ಮಾಡಕ್ಕೆ ಕೂತ್ಕೊಂಡ್ರು. ಸೊ ಗೈಸ್, ಇವಾಗ ನಾವು ಏನಂತಾರೆ ಆಫೀಸಲ್ಲಿ ಲೀವ್ ಕೊಡಲಿಲ್ಲ, ತುಂಬ ಕೇಳಿದ್ರು. ಅದಕ್ಕೆ ಲಂಚ್ ಬ್ರೇಕ್ ತೊಗೊಂಡು ಬಂದೆ. ಮೇಲ್ಸ್ ಮಾಡ್ಕೊಂಡಿದ್ದಾಗಿಂದ ಇದೊಂದು ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಊಟ ಮಾಡೋಕ್ಕೆ ಬರಲ್ಲ. ಸೊ ಗೈಸ್, ಎಲ್ಲ ಫುಲ್ಲು ಖಾಲಿ ಇದೆ. ಸೊ ನನಗೇನು ಅನಿಸ್ತದೆ ಅಂದರೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾನು ಸ್ಪೂನ್ ತೊಗೊಂಡೇ ಹೋಗ್ತೀನಿ. ಇನ್ನೊಂದು ಕಡೆ ನಾವು ನಮ್ಮ ಲೊಕೇಶನ್ ರೀಚ್ ಆಗಿದ್ದೀವಿ ಈಗ. ಸೊ ದ್ಯಾಟ್ ನನ್ನ ಸ್ಪೂನಿಂದ ನಾನು ತಿಂದು ನಾನೇ ಇಟ್ಕೋಬೋದು ನೋಡಿ. ಸೊ ನಾವಿವಾಗ ರೀಚ್ ಆಗಿದ್ದೀವಿ, ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಎಕ್ಸಿಟ್ ಆಗಿದ್ದೀವಿ ಗೈಸ್. ಇವಾಗ ನಾವು ಇಲ್ಲಿದೆ ಮೆಟ್ರೋ ಸ್ಟೇಷನಿಂದ ಹೋಗ್ಬೇಕು ಲೊಕೇಶನ್. ಸೊ ಇವಾಗ ಮಾಧವರ ಮೆಟ್ರೋ ಸ್ಟೇಷನಿಂದ ಲೊಕೇಶನ್ಗೆ ಹೋಗ್ಬೇಕು ಇವಾಗ. ಸೊ ಇಲ್ಲೇನಾದರೂ ಟೀ ಕುಡ್ಕೊಂಡು ಹೋಗೋಣ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮದು ಉತ್ತರ ಕರ್ನಾಟಕದವರೇ ಅವರು. ಸೊ ಟೀ ಲವರು ಆಬ್ವಿಯಸ್ಲಿ. ಸೊ ಗೈಸ್, ನೋಡೋಣ ಇಲ್ಲೆಲ್ಲಾದರೂ ಟೀ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ಬೇಕು. ಸೊ ನೆಕ್ಸ್ಟ್ ಟೈಮಿಂದ ಯಾರಾದರೂ ನೇಲ್ ಎಕ್ಸ್ಟೆನ್ಷನ್ ರೈಟ್ ಹ್ಯಾಂಡಿಗೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಬಿ ರೆಡಿ ಟು ಗೆಟ್ ಯುವರ್ ಓನ್ ಸ್ಪೂನ್. ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಬಟ್ ಆಗ್ತಾನೇ ಇಲ್ಲ. ಈ ಕಡೆ ಎಲ್ರದ್ದು ಊಟ ಆಗ್ತಾ ಬಂತು, ಬಟ್ ನಂದೇ ಆಗ್ತಾ ಇಲ್ಲ. ಫುಲ್ ಶೆಕೆ ಆಗ್ತಿದೆ ಗೈಸ್, ಬಟ್ ಬಿಚ್ಚಿ ಎಲ್ಲಿ ಇಟ್ಕೊಳ್ಳಿ ನನ್ನ. ಸೊ ಎಲ್ಲರೂ ಊಟ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ನಾನೊಬ್ಳು ಯಾವಾಗಲೂ ಊಟ ಮಾಡಿದ್ರೆ ಲೇಟು. ಎಷ್ಟು ಸ್ಪೀಡಾಗಿ ತಿನ್ಬೇಕಂದ್ರೂ ಲೇಟ್ ಆಗುತ್ತೆ.
ಬರ್ಬೇಕು ಅಂತ. ಲೊಕೇಶನ್ ರೀಚ್ ಆಗಿದ್ದೀವಿ, ಬಟ್ ನಾವಿಬ್ಬರೇ ಬಂದಿರೋದು, ಯಾರೂ ಬಂದಿಲ್ಲ ಇನ್ನು. ಏನು ಬಹುನಾಮೃತ ಗೊತ್ತಿಲ್ಲ, ವಾಯ್ಸೇ ಇಲ್ವಲ್ಲ, ಯಾಕೆ? ಸರಿ ಸರ್, ಕನ್ಫರ್ಮ್ ಮಾಡ್ತೀನಿ. ಟೀ ಕುಡಿಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಇಲ್ಲೇ ಸಿಕ್ಬಿಡ್ತು. ತುಂಬ ಚೆನ್ನಾಗಿದೆ ಟೀ. ಸೊ ಗೈಸ್, ಇವಾಗ ಫೈನಲಿ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ನ್ಯೂ ಹೇರ್ ಎಫೆಕ್ಟ್ಸ್, ಆಟೋಲಿ ಹೇರ್ ಎಫೆಕ್ಟ್ಸ್. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ನನ್ನ ಫ್ರೆಂಡ್ ಇವರು ನಮಗೆ ಒಂದು ಶೂಟಿಂಗ್ ಆಡಿಷನಲ್ಲಿ ಸಿಕ್ಕಿದ್ರು. ಅವರು ನಿಸರ್ಗ ಅಂತ, ತುಂಬ ಸ್ವೀಟ್ ಹುಡುಗಿ ಅವರು. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಆ್ಯಕ್ಚುಲಿ ಅವ್ರು ತುಂಬ ಸ್ವೀಟ್ ಅಂದರೆ ನಾವು ತುಂಬ ಅಷ್ಟೊಂದು ಸಿಕ್ಕಿಲ್ಲ, ಆದರೂ ನನ್ನ ಇನ್ವೈಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಕಮ್ ಲೆಟ್ಸ್ ಗೋ. ಆಯ್ತು, ಮಾತಾಡ್ಕೊಳ್ಳಿ, ನಾನು ಹೋಗ್ಬಿಡ್ತೀನಿ.